ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಇವತ್ತು ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ. ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ ನಮ್ಮ ಆ್ಯನ್ಸಿಸ್ಟರ್ಸ್ಗೆ. ನಾನು ಸಹ ಪೂಜೆ ಮಾಡಿ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಹೇಳಿ ನಾನು ಮೈಸೂರಲ್ಲಿ ಥರ್ಡ್ ವೇವ್ ಕಾಫಿಗೆ ಬಂದೆ. ಬೆಳಗ್ಗೆ ಬಂದ ತಕ್ಷಣ ಒಂದು ಬಿಸಿ ಬಿಸಿ ಕಾಫಿ ಆರ್ಡರ್ ಮಾಡಿಕೊಂಡೆ. ಸೊ ಹಾಗೆ ಕೂತ್ಕೊಂಡು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಮೀಟಿಂಗ್ ಮುಗಿಸ್ಬಿಟ್ಟು ನಾನಿವತ್ತು ಇಲ್ಲೇ ಕೂತ್ಕೊಂಡು ಬ್ಲೆಸ್ಸಿಂಗ್ಸ್ ಬರೆಯೋಣ. ಹಾಗೆ ನಾವು ಯಾವಾಗಲೂ ಬ್ಲೆಸ್ಸಿಂಗ್ಸ್ ಬರಿತಾ ಇರ್ತೀವಿ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀವಿ, ಗ್ರೇಟ್ಫುಲ್ನೆಸ್ ತೋರಿಸ್ತೀವಿ. ಯಾಕೆ ಇವತ್ತು ನಮ್ಮ ಆ್ಯನ್ಸಿಸ್ಟರ್ಸ್ಗೆ ನಾವು ಬ್ಲೆಸ್ಸಿಂಗ್ಸ್ ಬರಿಬಾರ್ದು, ಪ್ರೇಯರ್ಸ್ಗಳನ್ನ ಮಾಡಬಾರ್ದು? ನಾವು ಮನೇಲಿ ಪೂಜೆ ಮಾಡ್ತೀವಿ, ಅಫ್ಕೋರ್ಸ್ ಎಲ್ಲ ಥರ ಅವ್ರಿಗೆ ಏನಿಷ್ಟ ಎಲ್ಲ ಥರ ಎಡೆಗಳನ್ನ ಇಟ್ಟು ಪೂಜೆ ಮಾಡಿರ್ತೀವಿ. ಬಟ್ ಆದರೂ ಗ್ರ್ಯಾಟಿಟ್ಯೂಡ್ ಪ್ರೇಯರ್ಸ್ ಟು ಆ್ಯನ್ಸಿಸ್ಟರ್ಸ್ ಅಂತ ಹೇಳಿ ಇವತ್ತು ನಾನು ನನ್ನ ಒಂದು ಬ್ಲೆಸ್ಸಿಂಗ್ಸ್ ಬುಕ್ಕಲ್ಲಿ ಇವತ್ತು ನನ್ನ ಆ್ಯನ್ಸಿಸ್ಟರ್ಸ್ಗೆ ನಾನು ಕಂಪ್ಲೀಟಾಗಿ ಗ್ರ್ಯಾಟಿಟ್ಯೂಡ್ ತೋರಿಸಿದೆ. ಹಾಗೆ ಬ್ಲೆಸ್ಸಿಂಗ್ಸ್ ಬರೆದೆ, ಅಫರ್ಮೇಷನ್ಸ್ ಮಾಡಿದೆ, ಮನಿ ಮ್ಯಾಗ್ನೆಟ್ ಮಾಡಿದೆ. ತುಂಬ ಡೀಪಾಗಿ ಇವತ್ತು ಕೂತ್ಕೊಂಡು ಅಪ್ಪ ಅಮ್ಮಂಗೆ, ನನ್ನ ಒಂದು ಹೆಲ್ತ್ಗೆ, ರಿಲೇಷನ್ಶಿಪ್ಗೆ, ಮನಿಗೆ ಎಲ್ಲದಕ್ಕೂ ಡೀಪಾಗಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದೆ, ಅಫರ್ಮೇಷನ್ಸ್ ಮಾಡಿದೆ. ತುಂಬ ನೆಮ್ಮದಿ ಅನಿಸ್ತಿತ್ತು ಇವತ್ತಂತೂ. ಇವತ್ತು ನ್ಯೂ ಮೂನ್, ಇವತ್ತಿಂದ ಇನ್ನೆಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗುತ್ತೆ. ಇನ್ನೇನು ದಸರಾ ಬಂದೇ ಬಿಡ್ತು. ನಾಳೆಯಿಂದ ನವರಾತ್ರಿ ಪ್ರಾರಂಭ. ಪ್ರತಿ ವರ್ಷ 9 ದಿನ ಸಹ ಮೈಸೂರಲ್ಲೇ ಇದ್ದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡ್ತೇನೆ. ಅದೇ ರೀತಿ ಈ ಸರ್ತಿನೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಏನೆಲ್ಲ ಬೇಕು ನಾಳೆಗೆ ಥಿಂಗ್ಸ್ ಎಲ್ಲ ತೊಗೊಂಡು ಬಂದೆ, ಹೂವು ಹಣ್ಣು ಎಲ್ಲನೂ. ಸೊ ಹಾಗೆ ಬೆಳಗ್ಗೆ ಬೇಗ ಎದ್ದಿದ್ದೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ಚಾಮುಂಡಮ್ಮ ಎಲ್ಲರಿಗೂ ಅಂತಸ್ತು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ಸೀರೆ ಉಟ್ಕೊಂಡು ರೆಡಿ ಆದೆ. ಈ ಒಂದು ಬ್ಯೂಟಿಫುಲ್ ಸ್ಯಾರಿ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಒಂದು ವಿಷಯ ಹಂಚ್ಕೋಬೇಕು, ಅದನ್ನು ನಾನು ಕೊನೆಯಲ್ಲಿ ಹಂಚ್ಕೊಳ್ತೀನಿ. ಹಾಗೆ ಇವತ್ತು ನವರಾತ್ರಿ ಡೇ 1. ನಾನು ಪ್ರತಿ ವರ್ಷ ನವರಾತ್ರಿಯಲ್ಲಿ, ಆಷಾಢದಲ್ಲಿ, ವರ್ಧಂತಿಯಲ್ಲಿ, ಹಾಗೆ ವರ್ಷದ ಮೊದಲನೇ ದಿನ, ಹಾಗೆ ನನ್ನ ಒಂದು ಬರ್ಡೇಯಲ್ಲಿ ತಾಯಿ ಚಾಮುಂಡಮ್ಮನಿಗೆ ಮಡಲನ್ನ ತುಂಬ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಸಹ ತಾಯಿ ಚಾಮುಂಡಮ್ಮನಿಗೆ ಮಡಲು ತುಂಬೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ದಸರಾ ಇನೋಗ್ರೇಷನ್ ಇರೋದ್ರಿಂದ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದರು. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ನಾನು ಚಾಮುಂಡಿ ಬೆಟ್ಟದ ಕಡೆಗೆ ಹೊರಟೆ. ಇವತ್ತು ದಸರಾ ಇನೋಗ್ರೇಷನ್ ನಡೆಯುತ್ತೆ. ಅದು ಬೆಟ್ಟದಲ್ಲಿ CM ಬಂದು ಇನೋಗ್ರೇಷನ್ ಮಾಡ್ತಾರೆ, ಅಲ್ಲಿಂದ ದಸರಾ ಪ್ರಾರಂಭ ಅಂತ ಹೇಳ್ತಾರೆ. ಹಾಗೆ ಇವತ್ತು ಅದಕ್ಕೋಸ್ಕರ ತುಂಬ ಕಡೆ ಕ್ರೌಡ್ ಆಗ್ತಾರೆ ಅಂತ ಸ್ಟ್ರಿಕ್ಟ್ ಮಾಡಿದರು. ಸೊ ಪೊಲೀಸವರೆಲ್ಲ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ನಾವು ಹೇಳಿದ್ವಿ ಅಭಿಷೇಕಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಭಿಷೇಕ ಚೀಟಿ ತೋರಿಸಿ ಮೇಲೆ ಬಂದ್ವಿ. ಇದೇ ನೋಡಿ ನಮ್ಮ ವಿಜಯದಶಮಿ ದಿನ ಉತ್ಸವ ಮೂರ್ತಿ ಮೆರವಣಿಗೆ ಮಾಡುವಂಥ ವಿಗ್ರಹ ಇದು. ಎಲ್ಲರೂ ಪ್ರೇಯರ್ ಮಾಡ್ಕೋಬೋದು. ಹಾಗೆ ಈ ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ ದಸರಾ ಪ್ರಾರಂಭ ಮಾಡ್ತಾರೆ. ಹಾಗೆ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ತಾಯಿ ಚಾಮುಂಡಮ್ಮನ ದರ್ಶನ ಮಾಡೋದಕ್ಕೆ, ಮಡ್ಲು ತುಂಬೋದಕ್ಕೆ. ತುಂಬ ನೆಮ್ಮದಿ ಅನಿಸ್ತಾ ಇತ್ತು. ಟೆಂಪಲ್ ಒಳಗೆ ಹೋಗಿ ನೆಮ್ಮದಿಯಿಂದ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಅಮ್ಮನಿಗೆ ಮಡ್ಲು ತುಂಬಿ ಪ್ರಸಾದ ಇಸ್ಕೊಂಡು ಆಚೆ ಬಂದೆ. ಈ ತಾಯಿ ಮಡ್ಲಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ. ನನಗಂತೂ ನನ್ನ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ತಾಯಿ ಚಾಮುಂಡಮ್ಮನ ಸನ್ನಿಧಿಯಲ್ಲಿ ಸಿಗುತ್ತೆ. ಅದು ಎಷ್ಟು ಸರ್ತಿ ನಾನು ಟೆಂಪಲಿಗೆ ಬಂದಿದ್ದೀನೋ ನನಗಂತೂ ಗೊತ್ತಿಲ್ಲ. ಪ್ರತಿ ಶುಕ್ರವಾರ ಬರ್ತೀನಿ, ಅಮಾವಾಸ್ಯೆ ಹುಣ್ಮೇಲೆ ಬರ್ತೀನಿ, ಆಷಾಢ, ನವರಾತ್ರಿ ಎಷ್ಟು ಸರ್ತಿ ಬಂದರೂ ನನ್ನ ಮನಸ್ಸೆಲ್ಲ ಬರೀ ಮೈಸೂರಲ್ಲೇ ಇರುತ್ತೆ. ನಾನು ಎಲ್ಲೇ ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ನೆಮ್ಮದಿಯಿಂದ ದರ್ಶನ ಮಾಡಿಕೊಂಡು ಡೇ 1 ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಹೊತ್ತು ಅಲ್ಲೇ ಕೂತಿದ್ವಿ. ನೆಮ್ಮದಿ ಅಂದರೆ ನೆಮ್ಮದಿ ಅನಿಸ್ತಿತ್ತು. ಡೇ 1 ದರ್ಶನ ಮಾಡಿದ್ದು. ಐ ಆಮ್ ಗಾಡ್ಸ್ ಫೇವ್ರೆಟ್ ಕಿಡ್ ಅಂತ ಹೇಳ್ತಾ, ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದಿಸ್ ಬ್ಯೂಟಿಫುಲ್ ಡೇ ಅಂತ ಹೇಳ್ತಾ ನವರಾತ್ರಿ ಪ್ರಾರಂಭ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇವರು ಅಂತಸ್ತು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮ್ಮೊಟ್ಟಿಗೆ ಇನ್ನೂ ಒಂದು ವಿಷಯನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯೂಟಿಫುಲ್ ಸ್ಯಾರಿ ಕತೆ ನೀವು ನೋಡ್ಬೋದು. ಈ ಒಂದು ಪುಟ್ಟ ಹುಡುಗನ ಹೆಸರು ಸಾಗರ್ ಅಂತ ಹೇಳಿ, KRS ಹುಡುಗ. ಈ ಹುಡುಗ ನನ್ನ ರೀಸೆಂಟಾಗಿ 3 ಮಂತ್ಸ್ ಬ್ಯಾಕ್ ಆಷಾಢ ಟೈಮಲ್ಲಿ ಮೀಟ್ ಆಗಿದ್ದ. ಜುಲೈ 11th ಮರೆಯೋಕ್ಕಾಗದೇ ಇರೋ ಅಂಥ ದಿನ ಅದು. ಬ್ಯೂಟಿಫುಲ್ ಡೇ ಫಾರ್ ಮೀ ನನಗೆ ಅದು. ಆ ದಿನ ಈ ಹುಡುಗ ನನ್ನ ಮೀಟ್ ಆಗಿ ಬಂದು ಮಡ್ಲು ತುಂಬಿ ಸ್ಯಾರಿ ಗಿಫ್ಟ್ ಮಾಡಿ, ಬ್ಯಾಂಗಲ್ಸ್ ಕೊಟ್ಟು, ಫೋಟೋನ ಪ್ರಿಂಟ್ ಹಾಕ್ಸ್ಕೊಂಡು ಬಂದು ಕೊಟ್ಟು ನನ್ನ ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡಿದ ಹುಡುಗ. ನನ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತೆ. ನನಗೆ ತುಂಬ ಖುಷಿಯಾಗಿತ್ತು. ಆ ದಿನ ನಾನು ಅವನ್ನ ಮೀಟ್ ಮಾಡಿ ಅವ್ರ ಮನೆಗೂ ಹೋಗಿ ಊಟ ಮಾಡ್ಕೊಂಡು ನಾನು ಬ್ಯಾಂಗ್ಳೂರು ಬಂದಿದ್ದೆ. ಹಾಗೆ ಆ ಹುಡುಗನಿಗೆ ಅವತ್ತು ನಾನು ಪ್ರಾಮಿಸ್ ಮಾಡಿದ್ದೆ, ಲೈಕ್ ನವರಾತ್ರಿಯಲ್ಲಿ ಈ ಒಂದು ಸೀರೆಯನ್ನು ಉಟ್ಕೊಂಡು ನಿನ್ನೊಟ್ಟಿಗೆ ನಾನು ತಾಯಿ ಚಾಮುಂಡಮ್ಮನ ದರ್ಶನ ಮಾಡ್ತೀನಿ, ಹಾಗೆ ನಿನ್ನನ್ನು ಸಹ ಕರ್ಕೊಂಡು ಹೋಗ್ತೀನಿ ಅಂತ. ಆ ದಿನ ಇವತ್ತು ಫೈನಲಿ ಬಂತು. ನನಗಂತೂ ಆ ಒಂದು ದಿನನ ನಾನು ಮರೆಯೋದಕ್ಕೆ ಆಗಲ್ಲ. ಈ ಒಂದು ಪುಟ್ಟ ಹುಡುಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತ ಹೇಳ್ಕೊಂಡು ಬಂದಿದ್ದ. ನಾನು ತುಂಬ ವರ್ಷದಿಂದ ನನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ದ. ಆ ದಿನ ನನ್ನ ಮೀಟ್ ಮಾಡಿದ್ದ ಸಹ. ಹಾಗೆ
ಹಾಗೆ ನೀವು ನೋಡ್ಬೋದು ನನಗೆ ಅಕ್ಕ ಅಂತ ಹೇಳಿ ಒಂದು ಏನು ಲೆಟರೆಲ್ಲ ಬರ್ಕೊಟ್ಟಿದ್ದ, ಅದನ್ನು ಇವತ್ತಿಗೂ ನಾನು ನಮ್ಮ ಮನೆಯಲ್ಲಿ ಒಂದು ಫ್ರೇಮ್ ಹಾಕಿ ಇಟ್ಟಿದ್ದೆ. ಆಷಾಢದಲ್ಲಿ ನಾನು ಚಂದು ಅವನನ್ನು ಮೀಟ್ ಆಗಿದ್ವಿ. ನಂಗೆ ತುಂಬ ಒಂದು ಮೆಮೊರಬಲ್ ಡೇ ಅವತ್ತಿನ ದಿನ. ಸೊ ಇವತ್ತು ಈ ಪುಟ್ಟ ಹುಡುಗನಿಗೆ ನಾನು ಏನು ಪ್ರಾಮಿಸ್ ಮಾಡಿದೆ ಅದೇ ರೀತಿ ನಾನು ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಮನಸ್ಸಿಗಂತೂ ತುಂಬ ಸಮಾಧಾನ ಅನಿಸ್ತು. ಅನ್ಕಂಡೀಷ್ನಲ್ ಲವ್, ಇದಕ್ಕೆಲ್ಲ ಏನೂ ಬೆಲೆನೇ ಕಟ್ಟೋಕ್ಕಾಗದೆ ಅಂತ ಪ್ರೀತಿ. ಅದು ಎಲ್ಲ ಒಳ್ಳೆಯದಾಗಲಿ. ಆ ಹುಡುಗನೂ ಅಷ್ಟೇ, ಅವನಿಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾನು ನನ್ನ ಅಡ್ಡ, ನಿಮಗೆ ಗೊತ್ತಲ್ಲ, ಥರ್ಡ್ ವೇವ್ ಕಾಫಿ, ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ಇವತ್ತು ನಾನು ಹೊರಟಿದ್ದು ದೀಪಾಲಂಕಾರ ನೋಡೋದಕ್ಕೆ. ಇವತ್ತು ಡೇ 1 ನವರಾತ್ರಿ. ಹಾಗೆ 7 o'clock ಲೈಟ್ಸ್ ಆನ್ ಆಗುತ್ತೆ. ಕಂಪ್ಲೀಟ್ ಮೈಸೂರು ಇವತ್ತು ಗ್ಲೋಯಿಂಗ್ ಆಗಿರುತ್ತೆ. ಎಲ್ಲಿ ನೋಡಿದ್ರೂ ನಿಮಗೆ ಲೈಟಿಂಗ್ಸು, ಎಷ್ಟು ಕಡೆ ನೋಡಿದ್ರೂ ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರತಿಯೊಂದು ರೋಡ್ ನೋಡೋಕ್ಕೂ ಎಷ್ಟು ಚೆಂದ ಅಂದರೆ, ಸುಮ್ಮನೆ ಹಾಡುಗಳನ್ನ ಬರೆದಿಲ್ಲ, ಅಷ್ಟು ಚಂದ ಚಂದ ಹಾಡುಗಳನ್ನ ಹೆಂಗೆ ಬರೆಯೋದಕ್ಕೆ ಸಾಧ್ಯ, ಅಂತಂಥ ಕವಿಗಳು ಸಾಹಿತ್ಯ ಬರೆಯೋದಕ್ಕೆ ಸಾಧ್ಯನ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಈ ಒಂದು ದಸರಾ ನೋಡೋದಕ್ಕೆ. ನೀವು ಸಹ ಪ್ರತಿಯೊಬ್ಬರು ಬಂದು ದಸರಾ ನೋಡಿ, ಲೈಟಿಂಗ್ಸ್ ನೋಡಿ. ಹಾಗೆ ಎಷ್ಟೊಂದು ಈವೆಂಟ್ಸ್ಗಳಿರುತ್ತೆ. ಯುವ ದಸರಾ ಆಗಿರ್ಬೋದು, ಹಾಗೆ ಆಹಾರ ಮೇಳ ಆಗಿರ್ಬೋದು, ಹಾಗೆ ಪ್ಯಾಲೇಸ್ ಮುಂದೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಸಿಂಗರ್ಸ್ಗಳು ಬರ್ತಿರ್ತಾರೆ. ಹಾಗೆ ಡ್ರೋನ್ ಶೋ ಆಗುತ್ತೆ, ಏರ್ ಶೋ ಆಗುತ್ತೆ, ಕೇಕ್ ಶೋ, ಫ್ಲವರ್ ಶೋ ಅಂತ ತುಂಬ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ. ಹಾಗೆ ರಾತ್ರಿ ಎಲ್ಲ ಲೈಟಿಂಗ್ಸ್ ಆನ್ ಆಗಿರೋದು, ರಾತ್ರಿ ಎಲ್ಲ ಆನ್ ಆಗಿರಲ್ಲ, ಒಂದು 10:30, 11ಗೆ ಆಫ್ ಮಾಡ್ತಾರೆ. ಬಟ್ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಇವತ್ತು ಡೇ 1 ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ರೌಡ್ ಇರುತ್ತೆ. ಆದರೂ ನೀವು ನೋಡ್ಬೋದು, ಬೈಕು, ಕಾರು, ಜಟ್ಕಾ ಗಾಡಿ, ಕ್ಯಾಬು, ಆಟೋ ಎಲ್ಲರೂ, ಆ ಚಿಕ್ಕ ಚಿಕ್ಕ ಮಕ್ಕಳುಗಳಿಂದ ಎಲ್ಲರೂ ಆ ಲೈಟಿಂಗ್ಸ್ ನೋಡೋದಕ್ಕೆ ಎಕ್ಸೈಟ್ಮೆಂಟಲ್ಲಿ ಇದ್ದರು. ನಾನು ಸಹ ಎಷ್ಟು ಕವರ್ ಮಾಡ್ಕೊಳ್ಳೋಕ್ಕಾಗುತ್ತೆ ಎಲ್ಲ ರೋಡ್ಗೂ ಹೋಗಿ ಲೈಟಿಂಗ್ಸ್ಗಳನ್ನ ನೀವು ನೋಡ್ಬೋದು. ಒಂದೊಂದು ರೋಡಲ್ಲೂ 10-15 ನಿಮಿಷ ನಿಲ್ಲಬೇಕಾಗತ್ತೆ. ಪೇಷನ್ಸ್ ಇರೋರು ಮಾತ್ರ ಬನ್ನಿ, ಫ್ರಸ್ಟ್ರೇಟ್ ಆಗಿಬಿಡಿ, ಇರಿಟೇಟ್ ಮಾಡ್ಕೋಬೇಡಿ. ದಸರಾ ಅಂದ್ರೇ ಹೀಗೆ, ಜನ ಪ್ರತಿಯೊಬ್ಬರಿಗೂ ನೋಡೋದಕ್ಕೆ ಆಸೆ ಇರುತ್ತಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಬರ್ತಾರೆ. ನೀವು ಬಂದು ದಸರಾ ನೋಡಿಕೊಂಡು ತಾಯಿ ಚಾಮುಂಡಮ್ಮನ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್.